ಈ ಟ್ರಾನ್ಸ್ಜೆಂಡರ್ಗಳಿಗೆ ಋತುಚಕ್ರ ಅನ್ನೋದು ಇರುತ್ತಾ? ಟ್ರಾನ್ಸ್ಜೆಂಡರ್ ಅಂದ್ರೆ ಅವರು ಮೇಲ್ಸ್ ಅವರು ಸ್ಪರ್ಮ್ ಪ್ರೊಡಕ್ಷನ್ ಇರುತ್ತೆ. ಟ್ರಾನ್ಸ್ ಮೆನ್ ಅಂತ ಆಗ್ತಾರಲ್ಲ, ಫೀಮೇಲ್ ಆಗಿ ಅವ್ರಿಗಿರುತ್ತೆ. ಆಮೇಲೆ ಏನಂದ್ರೆ ಅವ್ರಿಗೆ ಕಂಫರ್ಟಬಲ್. ಇಲ್ಲಿ ಏನಂದ್ರೆ ದೇಹ ಚೆನ್ನಾಗೇ ಇದೆ, ಅದು ಏನೂ ಇಲ್ಲ. ಆದರೆ ಮೆದುಳು ಇದೆಯಲ್ಲ, ಅದು ಸದಾಕಾಲ ಹೇಳ್ತಿರುತ್ತೆ ಈ ದೇಹ ಸರಿ ಇಲ್ಲ, ನೀನು ಆ ಥರ ಇರು ಅಂತ. ಅದು ಬ್ರೈನಲ್ಲಿ ಸೆಕ್ಷುವಲ್ ಡಿಫ್ರೆನ್ಸಿಯೇಷನ್ ಆಗಬೇಕು. ಇದು ಹೆಂಗೆ ಅಂದರೆ ಬರೀ ದೇಹದಲ್ಲಿ ಮಾತ್ರ ಆದರೆ ಆಗಲ್ಲ, ಇದು ಬ್ರೈನಲ್ಲೂ ಆಗಬೇಕು. ಬ್ರೈನಲ್ಲಿ ಆಗಿರೋದಕ್ಕೆ ಕೋಆರ್ಡಿನೇಷನ್ ಇರುತ್ತೆ. ನನ್ನ ದೇಹ, ನನ್ನ ಬಾಡಿ, ನನ್ನ ಸೆಕ್ಸ್ ಫೈನ್, ಐ ಆಮ್ ಫೈನ್, ನಾನು ಹೆಂಗಸು, ನಾನು ಕಂಫರ್ಟಬಲ್ ಆಗಿದ್ದೀನಿ. ಅದೇ ಥರ ಒಬ್ಬ ಗಂಡಸು, ಅವನು ಕಂಫರ್ಟಬಲ್ ಆಗಿದ್ದಾನೆ. ಆದರೆ ಆ ದೇಹದಲ್ಲಿ ಕಂಫರ್ಟಬಲ್ ಆಗದೆ ಇರೋಂಥ ಬೇಕಾದಷ್ಟು ಜನ ಇರ್ತಾರೆ. ನೋಡಿ, ನಾವು ಸಾಮಾನ್ಯವಾಗಿ ಗಮನಿಸಿ, ಕೆಲವರು ಸದಾಕಾಲ ಹೆಂಗಸರ ಜೊತೆನೇ ಇರ್ತಾರೆ. ಹೌದು, ಅವ್ರಿಗೆ ಅದೇ ಕಂಫರ್ಟಬಲ್. ಅವ್ರ ಗಂಡಸರ ಜೊತೆ ಇರೋಕ್ಕಾಗೋದಿಲ್ಲ. ಏನಕ್ಕೆ ಅಂದರೆ ಅದು ಇಷ್ಟ ಆಗ್ತಾ ಇರುತ್ತೆ ಅವ್ರಿಗೆ. ಆಮೇಲೆ ಹೆಂಗಸಿನ ಥರ ಅಲಂಕಾರ ಮಾಡ್ಕೊಳ್ಳೋದು, ಹೆಂಗಸಿನ ಥರ ಅಡುಗೆ ಮಾಡೋರೆಲ್ಲ ಅಂತಲ್ಲ, ತುಂಬ ಆ ಥರ ಆಸಕ್ತಿ, ಪೂಜೆ ಮಾಡೋದು, ಮನೇನ ನೀಟಾಗಿ, ಇದೆಲ್ಲ ಏನು ಅಂದರೆ ಹೆಂಗಸರು ಮಾಡೋ ಅಂಥದ್ದು. ಕೆಲವು ಗಂಡಸರಿಗೆ ಆಸಕ್ತಿನ ಜಾಸ್ತಿ ಇರುತ್ತೆ. ಅಂದರೆ ಎಲ್ಲರೂ ಟ್ರಾನ್ಸ್ಜೆಂಡರ್ ಅಲ್ಲ, ಆದರೆ ಅವರ ಮನಸ್ಸು, ದೇಹ ಎಲ್ಲೋ ಒಂದು ಕಡೆ ಈ ಪಾಲಿಮಾರ್ಫಿಸಮ್ ಅಂತ ನಾನು ಅಂದೆ. ಪಾಲಿಮಾರ್ಫಿಸಮ್ ಅಂದರೆ ಬೇಕಾದಷ್ಟು SNPಗಳು ಅಂತಿದೆ, ಸಿಂಗಲ್ ನ್ಯೂಕ್ಲಿಯೋಟೈಡ್ ವ್ಯತ್ಯಾಸಗಳು, ಸಣ್ಣ ಸಣ್ಣ ವ್ಯತ್ಯಾಸ, ಜೀನಿನಲ್ಲಿ ಆಗುವ ಸಣ್ಣ ಸಣ್ಣ ವ್ಯತ್ಯಾಸ, ಒಂದು ನ್ಯೂಕ್ಲಿಯೋಟೈಡಲ್ಲಿ ಆಗುವ ವ್ಯತ್ಯಾಸದಿಂದ ಈ ಥರದ ಸ್ವಭಾವವನ್ನು ನಾವು ನೋಡಬಹುದು. ಇದಕ್ಕೆ ಟ್ರೀಟ್ಮೆಂಟ್ ಅನ್ನೋ ಥರ ಏನೂ ಇಲ್ಲ. ಇದನ್ನು ನಾನು ಸರಿ ಮಾಡ್ತೀನಿ ಅನ್ನೋದಕ್ಕೆ ಏನೂ ಆಗೋದಿಲ್ಲ. ಇದು ಮೇಡಮ್, ಈಗ ನಾರ್ಮಲ್ ಆಗಿ ದೇವ್ರು ಕೊಟ್ಟಿರುವಂತಹ ಈ ದೇಹದಲ್ಲಿ ಏನಾದರೂ ಒಂದು ಚಿಕ್ಕ ಪುಟ್ಟ ಸಮಸ್ಯೆ ಆದರೆ ಸಾಕಷ್ಟು ಟ್ರೀಟ್ಮೆಂಟು ಹೀಗೆಲ್ಲ ಹೋಗ್ತೀವಿ. ಅಂಥದ್ರಲ್ಲಿ ಪುರುಷ ಆಗಿರೋರು ಹೆಣ್ಣಾಗಿ ಟ್ರಾನ್ಸ್ ಆದಮೇಲೆ ಅವ್ರಿಗೆ ಯಾವುದಾದ್ರೂ ಆರೋಗ್ಯ ಸಮಸ್ಯೆಗಳು ಬರುತ್ತಾ? ಅವರು ಅದನ್ನು ಯಾವ ರೀತಿ ಫೇಸ್ ಮಾಡ್ತಾರೆ? ಖಂಡಿತವಾಗ್ಲೂ ಬರುತ್ತೆ. ಏಕೆಂತಂದರೆ ಈಗ ಟ್ರಾನ್ಸ್ಜೆಂಡರ್ ಫೀಮೇಲ್ ಆಗ್ತಾರಲ್ವಾ, ಎಸ್ಟ್ರೋಜನ್ ಹಾರ್ಮೋನ್ಸ್ಗಳೆಲ್ಲ ಯಾವ ಥರ ಅಂದರೆ ಡಬಲ್ ಎಡ್ಜ್ ಸೋಡ್ ಥರ. ಜಾಸ್ತಿ ಆದರೆ ಹಾರ್ಮೋನು ಕಾಯಿಲೆ ಬರುತ್ತೆ, ಕಡಿಮೆ ಆದರೂ ಕಾಯಿಲೆ ಬರುತ್ತೆ. ಭಾಳ ಕಷ್ಟ. ಎಸ್ಟ್ರೋಜನ್ನು, ಪ್ರೊಜೆಸ್ಟ್ರಾನು, ಟೆಸ್ಟೋಸ್ಟಿರಾನು, ಥೈರಾಯ್ಡ್, ಎಷ್ಟು ತೊಂದರೆಗಳು ಕೇಳ್ತೀವಲ್ಲ, ಥೈರಾಯ್ಡ್ ಪ್ರಾಬ್ಲಮ್ಮು ತುಂಬ ಕಾಮನ್ನು. ಆ ಥರ ಹಾರ್ಮೋನು ಎಷ್ಟು ಅಂತಂದರೆ ಅದೊಂಥರ ಪಾಯ್ಸನ್ ಥರ. ಸ್ವಲ್ಪ ಆದರೆ ಸರಿ ಇರುತ್ತೆ, ಜಾಸ್ತಿ ಆದರೆ ಪಾಯ್ಸನ್. ಇವ್ರಿಗೆ ಏನಾಗುತ್ತೆ ಅಂತಂದರೆ ಗೊನಾಡಲ್ ಡಿಸ್ಜೆನೆಸಿಸ್ ಅಂತ ತೊಂದರೆ ಆಗುತ್ತೆ. ಮತ್ತು ಈ ಬ್ರೆಸ್ಟ್ ಡೆವಲಪ್ಮೆಂಟ್ ಆಗುತ್ತಲ್ಲ, ಬ್ರೆಸ್ಟ್ ಡೆವಲಪ್ ಮಾಡಿಸ್ಕೊಂತಾರಲ್ಲ, ಸರ್ಜರಿ ಆಗ್ಬೋದು, ಬೇರೆ ಥರ. ಇವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರುವ ಸಾಧ್ಯತೆಗಳು ಜಾಸ್ತಿ. ಈ ಬ್ರೆಸ್ಟ್ ಕ್ಯಾನ್ಸರು ಬರೀ ಮಹಿಳೆಯರಿಗೆ ಮಾತ್ರ ಬರಲ್ಲ, ಪುರುಷರಿಗೂ ಬರುತ್ತೆ. ಬ್ರೆಸ್ಟ್ ಕ್ಯಾನ್ಸರ್ ಪುರುಷರಲ್ಲೂ ಇರುತ್ತೆ, ಆದರೆ ಸಂಖ್ಯೆ ತುಂಬ ಕಮ್ಮಿ. ಮಹಿಳೆಯರಿಗೆ ಜಾಸ್ತಿ, ಪುರುಷರಿಗೆ ಸ್ವಲ್ಪ ಕಮ್ಮಿ. ಇವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರುವ ಸಾಧ್ಯತೆಗಳು ಇದೆ. ಏಕೆಂತಂದರೆ ಆ ಸೆಲ್ ಡಿಫ್ರೆನ್ಸಿಯೇಷನ್ ಆಗ್ಬೋದು, ಮೆಚುರೇಷನ್ನು ಆಗಿರಲ್ಲ. ಮತ್ತು ಎಸ್ಟ್ರೋಜನ್ ಹಾರ್ಮೋನ್ ಇದೆಯಲ್ಲ, ಮೋಸ್ಟ್ ಡೇಂಜರಸ್ ಹಾರ್ಮೋನ್ ಅದು. ಹೆಂಗಸಿನಲ್ಲಿರುವಂಥ ಎಸ್ಟ್ರೋಜನ್ ಇದೆಯಲ್ಲ, ಎಷ್ಟು ಪ್ರಮಾಣ ಎಷ್ಟು ಬೇಕು ಅಷ್ಟಿದ್ರೆ ಮಾತ್ರ ನಾರ್ಮಲ್ ಅದು. ಅದಕ್ಕಿಂತ ಜಾಸ್ತಿ ಏನಾದರೂ ಎಸ್ಟ್ರೋಜನ್ ಪ್ರಮಾಣ ದೇಹದಲ್ಲಿ ಆಯಿತು ಅಂದರೆ ಅದರಿಂದ ಕ್ಯಾನ್ಸರ್ ಬರುವ ಎಲ್ಲ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಉದಾಹರಣೆಗೆ ಹೇಳಬೇಕು ಅಂದರೆ, ಹಿಂದಿನ ಕಾಲದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ದು ಒಂದು ಅಂಕಿಅಂಶ ತುಂಬ ಕಡಿಮೆ ಇತ್ತು. ಆದರೆ ಇವಾಗ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದರೆ, ಹಿಂದಿನ ಕಾಲದಲ್ಲಿ ಋತುಮತಿಯವರಾಗೋದು ಇತ್ತಲ್ಲ, 16-18 ವಯಸ್ಸಿಗೆ ಆಗ್ತಾಯಿದ್ರು. ಏಕೆಂದರೆ ಆಹಾರ ಸ್ವಲ್ಪ ಕಡಿಮೆ ಇರ್ತಿತ್ತು. ದೇಹದಲ್ಲಿ ಎಷ್ಟು ಫ್ಯಾಟ್ ಡೆಪಾಸಿಟ್ ಆಗುತ್ತೆ ಅಷ್ಟು ಬೇಗ ದೇಹ ಒಂದು ಋತುಚಕ್ರಕ್ಕೆ ಒಂದು ಸಿಗ್ನಲ್ ಕೊಡ್ತಾ ಬರುತ್ತೆ. ಪುರುಷರಿಗೂ ಅಷ್ಟೇ, ದೇಹದಲ್ಲಿ ಎಷ್ಟು ಫ್ಯಾಟ್ ಡೆಪಾಸಿಟ್ ಆಗುತ್ತೆ, ದೇಹ GnRH ಅಂತ ನಮ್ಮ ಹೈಪೋಥಾಲಮಸ್ಸಲ್ಲಿ ಒಂದು ಹಾರ್ಮೋನ್ ಇದೆ, ಕೊನೆಡೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್. ಇನ್ಸ್ಟ್ರಕ್ಷನ್ ಕೊಟ್ಬಿಡುತ್ತದು, ಈಗ ನೀನು ನಿನ್ನ ದೇಹ ರೆಡಿ ಇದೆ ಅಂತ. ಅಂದರೆ ರೆಡಿ ಆಗಿದೆಯಾ ನೀನು ಋತುಚಕ್ರ ಆರಂಭಿಸಲು, ನಿನಗೆ ವೀರ್ಯಾಣು ಬಿಡುಗಡೆ ಆಗಲು, ಅಂದರೆ ಸಂತಾನಕ್ಕೆ ಅಂತದು ಇನ್ಸ್ಟ್ರಕ್ಷನ್ನು. ಅಂದರೆ ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಾವು ನೋಡ್ತಾ ಇರ್ತೀವಿ, ಪೀರಿಯಡ್ ಕ್ರಾಂಪ್ಸ್ ಬಂದರೆ ನಿಮಗೆ ಪೇನ್ ಆಗುತ್ತೆ, ನಮಗೂ ಸ್ಪರ್ಮ್ ಕ್ರಾಂಪ್ಸ್ ಬರುತ್ತೆ, ನಮಗೂ ಆ ಪೇನ್ ಇರುತ್ತೆ ಅಂತ. ಅದು ಕಲೆಕ್ಟ್ ಆಗಿರುತ್ತಲ್ಲ, ಅದು ಹೊರಗಡೆ ಬಂದಿರೋದಿಲ್ಲ, ಇಜಾಕ್ಯುಲೇಟ್ ಆಗಿರೋದಿಲ್ವಲ್ಲ, ಹಾಗಾಗಿ ಕ್ರಾಂಪ್ಸ್ಗಳು ಆಗೋಂಥದ್ದು. ಇಲ್ಲಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ಎಸ್ಟ್ರೋಜನ್ ಜಾಸ್ತಿ. ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಅಂದರೆ ತುಂಬ ನಿಧಾನವಾಗಿ ಋತುಮತಿಯರಾಗೋರು, ಜೊತೆಗೆ ಮಕ್ಕಳುಗಳು ಜಾಸ್ತಿ ಇರ್ತಾ ಇತ್ತು. ಹೌದು, ಅವಾಗ ಏನಾಗೋದು, ಈಗ 16 ವಯಸ್ಸಿನಲ್ಲಿ ಋತುಮತಿಯರಾದರೆ 50 ವರ್ಷಕ್ಕೆ ಋತುಚಕ್ರ
ನಿಂತೋಗುತ್ತದು ಅಲ್ವಾ. ಪೀರಿಯಡ್ಸು ಮೆನೋಪಾಸಲ್ ಅಂತ ನಾವು ಏನು ಹೇಳ್ತೀವಿ ಅದು ನಿಂತೋಗಂಥದ್ದು 50 ವರ್ಷಕ್ಕೆ. ಈ ಅವಧಿಯಲ್ಲಿ ಒಂದು 4 ಮಕ್ಕಳು ಅಂದರು, ಒಂದೊಂದು ಮಕ್ಕಳಿಗೆ 2-2.5 ವರ್ಷ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ, ಎಸ್ಟ್ರೋಜನ್ ಪ್ರೊಟೆಕ್ಷನ್. ಅಂದರೆ ಗರ್ಭಧಾರಣೆ ಆದಾಗ ಎಸ್ಟ್ರೋಜನ್ ಪ್ರಮಾಣ ಕಮ್ಮಿಯಾಗಿ ಪ್ರೊಜೆಸ್ಟ್ರಾನ್ ಜಾಸ್ತಿ ಆಗ್ತಾ ಬರುತ್ತೆ. ಎಸ್ಟ್ರೋಜನ್ ಕಮ್ಮಿ ಆಯಿತು, ಎಸ್ಟ್ರೋಜನ್ನು ಓವ್ಯುಲೇಷನ್ಗೆ ಬಿಡುಗಡೆ ಮಾಡೋದಕ್ಕೆ ತಾನೇ. ಈಗ ಗರ್ಭಧಾರಣೆ ಆದಾಗ ಓವ್ಯುಲೇಷನ್ ಆಗಬಾರ್ದು, ಅದಕ್ಕೆ ಅದು ಕಮ್ಮಿ ಆಗೋಯ್ತು. ಸೊ ನಿಮಗೆ ಮಗುವಿಗೆ ಹಾಲು ನೀಡೋದು ಎಲ್ಲ ಮಾಡೋವರೆಗೂ 2.5 ವರ್ಷದವರೆಗೂ ನಿಮಗೆ ಎಸ್ಟ್ರೋಜನ್ನು ದೇಹದಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಬಿಡುಗಡೆ ಆಯಿತು. ಒಂದು 4 ಮಕ್ಕಳು ಅಂತಂದರೆ ನಿಮಗೆ ಒಂದು 10 ವರ್ಷ ಎಸ್ಟ್ರೋಜನ್ನು ಕಮ್ಮಿ ಆಯಿತು. ಮತ್ತು ನೀವು ಮೆನ್ಸ್ಟ್ರೇಷನ್ ಆರಂಭ ಆಗಿದ್ದು 16-18 ವಯಸ್ಸಿಗೆ. ಸೊ ನಿಮಗೆ ಬರೀ ಎಸ್ಟ್ರೋಜನ್ಗೆ ನಮ್ಮ ಮೆಮೊರಿ ಸೆಲ್ಸ್ಗಳು, ಯೂಟ್ರೈನ್ ಸೆಲ್ಸ್ಗಳು ಎಕ್ಸ್ಪೋಸ್ ಆಗಿರೋ ಅಂಥದ್ದು ಬರೀ ಒಂದು 15-20 ವರ್ಷ ಅಂತ ಅನ್ಬೋದು. 10 ವರ್ಷ ಪ್ರೊಟೆಕ್ಷನ್ ಸಿಕ್ಕಿದ್ರೆ ಒಂದು 50 ವರ್ಷ ಅಂತಂದರೆ ಒಂದು 20 ವರ್ಷ 25 ವರ್ಷದವರೆಗೂ ನಮಗೆ ಎಕ್ಸ್ಪೋಸ್ ಆಗಿತ್ತು. ಇವಾಗ ಏನಾಗ್ತಾ ಇದೆ, 10 ವರ್ಷ 8 ವರ್ಷಕ್ಕೆ ಮಕ್ಕಳುಗಳು ಮೆಚೂರ್ ಆಗ್ತಾ ಇದ್ದಾರೆ. ಸಣ್ಣ ವಯಸ್ಸಲ್ಲಿ ಆವಾಗ ಎಸ್ಟ್ರೋಜನ್ ರಿಲೀಸ್ ಆಗ್ತಾ ಇದೆ. ಇಲ್ಲಿಂದ 50 ವರ್ಷದವರೆಗೆ ಸತತವಾಗಿ ಅವರ ಮೆಮರಿ ಗ್ಲ್ಯಾಂಡ್ ಸೆಲ್ಸ್ಗಳು, ಯೂಟ್ರೈನ್ ಸೆಲ್ಸ್ಗಳು ಎಸ್ಟ್ರೋಜನ್ಗೆ ಎಕ್ಸ್ಪೋಸ್ ಆಗಿ ಏನಾಗುತ್ತೆ, ಎಸ್ಟ್ರೋಜನ್ನು ಡೇಂಜರಸ್ಸು. ತುಂಬ ಲಾಂಗ್ ಇದಾಯಿತು ಅಂದರೆ ಆ ಜೀವಕೋಶಗಳನ್ನು ಕ್ಯಾನ್ಸರ್ ಜೀವಕೋಶಗಳಾಗಿ ಮಾರ್ಪಾಡು ಮಾಡಿಬಿಡುತ್ತೆ. ಮಗು ಆಗಿ ಹಾಲು ನೀಡುವ ಸಂದರ್ಭದಲ್ಲಿ ಜೀವಕೋಶಗಳಲ್ಲಿ ಡಿಫ್ರೆನ್ಸಿಯೇಷನ್ ಆಗಿಬಿಡುತ್ತೆ. ಆವಾಗ ಪ್ರೊಟೆಕ್ಷನ್ ಅದು ಕ್ಯಾನ್ಸರ್ ಆಗಲ್ಲ. ಕ್ಯಾನ್ಸರ್ ಆಗದಿದ್ದ ಹಾಗೆ ಡಿಫ್ರೆನ್ಸಿಯೇಟ್ ಆಗೋಗುತ್ತೆ. ಇಲ್ಲಿ ಮಗುನೂ ಇಲ್ಲ, ಮದುವೆನೂ ಇಲ್ಲ, ಏನೂ ಇಲ್ಲ ಅಂದಾಗ ಅದೇನಾಗುತ್ತೆ, ಬಹಳ ಸುಲಭವಾಗಿ ಕ್ಯಾನ್ಸರ್ ಜೀವಕೋಶಗಳಾಗಿ ಮಾರ್ಪಾಡಾಗೋದ್ರಿಂದ ಎಸ್ಟ್ರೋಜನ್ ಹಾರ್ಮೋನು ತೆಗೆದುಕೊಳ್ಳುವ ಟ್ರಾನ್ಸ್ಜೆಂಡರ್ಸ್ಗಳಿಗೆ ಕ್ಯಾನ್ಸರ್ಗೆ ತುತ್ತಾಗುವ ಸಾಧ್ಯತೆ ಜಾಸ್ತಿ. ಜೊತೆಯಲ್ಲಿ ಅವರ ಬೋನ್ ಡೆನ್ಸಿಟಿ ಆಗಿರ್ಬೋದು, ಎಲ್ಲದಕ್ಕೂ ತೊಂದರೆ ಇದೆ. ಹೃದಯಕ್ಕೆ ಆಗ್ಬೋದು, ಲಿವರು, ಹಾರ್ಮೋನ್ ಇಂಜೆಕ್ಷನ್ ಒಂದು ಚೈನ್ ಲಿಂಕ್ ಎಷ್ಟು ಅಂತಂದರೆ ನಿಮಗೆ ಗೊತ್ತಿರ್ಬೋದು, ಮೈಕಲ್ ಜಾಕ್ಸನ್ ಆ ಥರ ಇಡೀ ದೇಹವನ್ನು ಅವನು ಬದಲಾಯಿಸ್ಕೊಂಡು ಬೇಕಾದಷ್ಟು ಹಾರ್ಮೋನ್ಗಳು ಮತ್ತು ಡ್ರಗ್ಸ್ಗಳು, ಸ್ಟೀರಾಯ್ಡ್ಗಳು ತೆಗೆದುಕೊಂಡು ಕೊನೆಗೆ ಅವನ ಅಂತ್ಯ ಏನಾಯಿತು ಅಲ್ವಾ. ಆ ಥರ ದೇಹ ಇದೆಯಲ್ಲ, ನಿಜವಾಗ್ಲೂ ಇದನ್ನು ಬಹಳ ಕ್ರಮಬದ್ಧವಾಗಿ ನಾವು ನೋಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಲ್ಲಿ ಏನೇ ವ್ಯತ್ಯಾಸ ಆಯಿತು ಅಂದರೆ ಅದು ಪೆಥಾಲಜಿಕಲ್ ಕಂಡೀಷನ್ ಅಥವಾ ಕಾಯಿಲೆಯಾಗಿ ಮಾರ್ಪಾಡೋಂಥದ್ದು. ಅವರಿಗೆ ತುಂಬಾ ಬರೀ ಅದೇ ಅಲ್ಲ, ಕಾಸ್ಮೆಟಿಕ್ ಸರ್ಜರಿ ಮಾಡಿಸ್ಕೊಂತಾರಲ್ಲ, ಅವರಿಗೂ ಬಹಳ ಥ್ರೆಟ್ ಇದೆ. ಅದಕ್ಕೆ ನೋಡಿ ವೆಸ್ಟರ್ನರ್ಸ್ ಏನು ಮಾಡ್ತಾ ಇದ್ದಾರೆ, ಹೆಣ್ಮಕ್ಳು ಈ ಬ್ರೆಸ್ಟ್ ಎನ್ಲಾರ್ಜ್ಮೆಂಟ್ ಅದೆಲ್ಲ ಮಾಡ್ಕೊಂಡಿರೋರು ತೆಗ್ದಾಕ್ತಾ ಇದ್ದಾರೆ. ಅದನ್ನು ತೆಗ್ದಾಕಿ ಅವ್ರು ಏನಂತ ಇದ್ದಾರೆ, ನಾನು ಹೇಗಿದ್ದೀನಿ, ನಾನು ಹಂಗೆ ಚೆನ್ನಾಗಿದ್ದೀನಿ, ನಾನು ಕಪ್ಪಗಿದ್ದೀನ ಚೆನ್ನಾಗಿದ್ದೀನಿ, ನಾನು ಕುಳ್ಳಕ್ಕಿದ್ದೀನ ನಾನು ಚೆನ್ನಾಗಿದ್ದೀನಿ, ಆರೋಗ್ಯವಾಗಿದ್ದೀನ ಸಾಕು. ಈಗ ಆ ಒಂದು ಕಾನ್ಸೆಪ್ಟ್ ಬರ್ತಾ ಇದೆ. ಏಂಜಲಿನಾ ಜೂಲಿ ಅಂತ ನೀವು ಕೇಳಿರ್ಬೋದು, ಅವರು ಒಂದು ರೆವಲ್ಯೂಷನ್ನೇ ಮಾಡಿದ್ರು ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ. ಅವರ ತಾಯಿ ಅದರಿಂದ ತೀರೋದ್ರು, ಅವರ ಅಜ್ಜಿ ಮತ್ತು ಆ ಮೆಟರ್ನಲ್ ಸೈಡು ತುಂಬ ಜನ ಮರಣ ಹೊಂದಿದ್ರಿಂದ ಶಿ ಹಸ್ ಅಂಡರ್ಗಾನ್ ಮ್ಯಾಮೆಕ್ಟಮಿ, ತೆಗ್ಸಾಕ್ಸ್ಬಿಟ್ರು ಅವರು ಅವರ ಸ್ತನಗಳನ್ನು ಸರ್ಜರಿ ಮುಖಾಂತರ. ಆಮೇಲೆ ರೀಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ರು. ಅವರು ಒಂದು ರೆವಲ್ಯೂಷನ್ ಮಾಡಿದ್ರು. ಅದರಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಥರ ಕಾಸ್ಮೆಟಿಕ್ ಸರ್ಜರಿ ಯಾರ್ಯಾರು ಮಾಡಿಸ್ಕೊಂತಿದ್ದೀರಾ, ನಿಮಗೆ ಮುಂದೊಂದು ದಿನ ಕ್ಯಾನ್ಸರ್ ಬರುವ ಸಾಧ್ಯತೆಗಳಿದೆ. ಹಾಗಾಗಿ ನೀವು ನ್ಯಾಚುರಲ್ ಆಗಿ ಭಗವಂತ ಸ್ವಾಭಾವಿಕವಾಗಿ ಏನು ನಿಮಗೆ ದೇಹ ಕೊಟ್ಟಿದ್ದಾನೆ ಸಾಕು. ಈಗ ಅದನ್ನು ಮಾಡಿಸ್ಕೊಳ್ಳೋದು ಯಾರು ಅಂತಂದರೆ ಕೆಲವು ಸೆಲೆಬ್ರಿಟಿ ಮಾಡಿಸ್ಕೋಬೋದು, ಅಂದರೆ ಅದೇ ಅವರ ಜೀವನ. ಅದರಿಂದ ಅವರು ಬೇಕಾದಷ್ಟು ಸಂಪಾದನೆ ಮಾಡ್ತಾರೆ. ಜನಸಾಮಾನ್ಯರಿಗೆ ಯಾಕೆ ಬೇಕದು? ಹೌದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.